ನಮಸ್ಕಾರ. ಮುಖ್ಯಾಂಶಗಳು. ಪಶು ಸಂಪತ್ತು ರಕ್ಷಣೆಗೆ ದೇಶದಲ್ಲಿಯೇ ಮೊದಲ ಸುಸಜ್ಜಿತ ಪ್ರಾಣಿ ಕಲ್ಯಾಣ ಸಹಾಯವಾಣಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ನೆನೆಗುದಿಗೆ ಬಿದ್ದಿರುವ ಇನಾಮ್ ಜಮೀನು ಮಂಜೂರಾತಿಗಾಗಿ ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ, ಸಚಿವ ಆರ್ ಅಶೋಕ. ಆಟಿಕೆ ಕ್ಷೇತ್ರದ ಬದಲಾವಣೆಗಾಗಿ ಆಯೋಜಿಸಿರುವ ತಾಯ್ಕಥಾನ್ 2021ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಚೊಚ್ಚಲ ವಿಶ್ವಕಪ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ವಿರುದ್ಧ 8 ವಿಕೆಟ್ಗಳ ಅಂತರದಲ್ಲಿ ಗೆದ್ದ ನ್ಯೂಜಿಲೆಂಡ್. ವಾರ್ತೆಗಳ ವಿವರ. ದೇಶದಲ್ಲಿಯೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಸುಸಜ್ಜಿತ ಪ್ರಾಣಿ ಕಲ್ಯಾಣ ಸಹಾಯವಾಣಿ ಆರಂಭಿಸಿದ್ದು, ರೈತರು, ಜಾನುವಾರು ಸಾಗಾಣಿಕೆದಾರರನ್ನು ತಲುಪಲು ಮತ್ತು ಪಶು ಆರೋಗ್ಯ ಹೆಚ್ಚಿಸಲು ಇದು ಮಹತ್ವದ ಪಾತ್ರ ವಹಿಸಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನ ಪಶುಪಾಲನಾ ಭವನದಲ್ಲಿ ನಿನ್ನೆ ಸಹಾಯವಾಣಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೈನೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು, ದೇಶದ ಜಿಡಿಪಿಗೆ ಪಶುಸಂಗೋಪನೆ ಕೊಡುಗೆ ದೊಡ್ಡದಾಗಿದೆ ಎಂದು ಹೇಳಿದರು. ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್, ವಾರ್ ರೂಮ್ ದಿನದ 24 ಗಂಟೆ ಕಾರ್ಯನಿರ್ವಹಿಸಲಿದೆ. ಪ್ರಾಣಿ ಕಲ್ಯಾಣ ಸಹಾಯವಾಣಿ ರೈತರಿಗೆ ವರದಾನವಾಗಿದೆ. ಜಾನುವಾರು ಆರೋಗ್ಯ ಸೇವೆಗಳು ರೈತರ ಮನೆ ಬಾಗಿಲನ್ನು ತಲುಪಿವೆ. ಜಾನುವಾರುಗಳ ಆರೋಗ್ಯ ಕಾಪಾಡುವಲ್ಲಿ ಇಲಾಖೆ ಹೆಚ್ಚು ಶ್ರಮ ವಹಿಸುತ್ತಿದೆ ಎಂದರು. ಪ್ರಾಣಿ ಕಲ್ಯಾಣ ಸಹಾಯವಾಣಿ ಸಂಖ್ಯೆ 8277100200. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶುಪಾಲನಾ ಭವನದ 6ನೇ ಮಹಡಿಯಲ್ಲಿ ಪ್ರಾಣಿ ಕಲ್ಯಾಣ ಸಹಾಯವಾಣಿ ಸ್ಥಾಪಿಸಲಾಗಿದ್ದು, ಇದಕ್ಕಾಗಿ 45 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ. ರಾಜ್ಯ ಸರ್ಕಾರ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಇನಾಮ್ ಜಮೀನು ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು, ರಾಜ್ಯದಲ್ಲಿ 70,000 ಎಕರೆಗಿಂತ ಹೆಚ್ಚಿನ ಭೂಮಿ ಇನಾಮ್ ಕಾಯ್ದೆಯ ವ್ಯಾಪ್ತಿಯಲ್ಲಿದೆ. ರಾಜ ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ 500ರಿಂದ 1,000 ಎಕರೆ ಇನಾಮ್ ಜಮೀನುಗಳನ್ನು ನೀಡಿದ್ದರು. ರೈತರು ಅಲ್ಲಿ ಉಳುಮೆ ಮಾಡಿಕೊಂಡಿದ್ದು, ಇನಾಮ್ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿದ್ದ ರೈತರಿಗೆ ಪಹಣಿ ಕೊಡುವ ಕೆಲಸ ಆಗುತ್ತಿತ್ತು. ಇನಾಮ್ ಕಾಯ್ದೆ ರದ್ದಾದಾಗ ತಿಳುವಳಿಕೆಯ ಕೊರತೆಯಿಂದ ಲಕ್ಷಾಂತರ ರೈತರು ಅರ್ಜಿಯನ್ನೇ ಸಲ್ಲಿಸಿರಲಿಲ್ಲ. ಈ ನಿಟ್ಟಿನಲ್ಲಿ ಅವರಿಗೊಂದು ಅವಕಾಶ ನೀಡುವ ಸಲುವಾಗಿ ಇನಾಮ್ತಿ ಜಮೀನು ಕಾಯ್ದೆಗೆ ತಿದ್ದುಪಡಿ ತರಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿದ್ದ 70,000 ಎಕರೆ ಇನಾಮ್ ಜಮೀನು ಕುರಿತು ಪರಿಶೀಲನೆ ನಡೆಸಲು ನಿವೃತ್ತ ಅಧಿಕಾರಿ ಪಿಎಸ್ ವಸ್ತ್ರದ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು. ಆ ಸಮಿತಿಯು ರೈತರಿಗೆ ಅರ್ಜಿ ಸಲ್ಲಿಸಲು ಒಂದಿಷ್ಟು ಕಾಲಾವಕಾಶ ನೀಡಬೇಕು ಎಂದು ವರದಿ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕಾಲಾವಕಾಶ ನೀಡಲು ನಿರ್ಧರಿಸಲಾಗಿದೆ ಎಂದು ಸಚಿವ ಆರ್ ಅಶೋಕ ತಿಳಿಸಿದರು. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳು 4 ಟಿಎಂಸಿ ಕುಡಿಯುವ ನೀರನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ತಾತ್ವಿಕ ಒಪ್ಪಿಗೆ ನೀಡಿವೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮುಂಗಾರು ಮಳೆಯಿಂದ ತೊಂದರೆಗೊಳಗಾದ ಪ್ರದೇಶಗಳಲ್ಲಿ ಕೈಗೊಂಡಿರುವ ಕ್ರಮಗಳು ಹಾಗೂ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ಪರಿಶೀಲಿಸಿದ ನಂತರ ಅವರು, ಮಹಾರಾಷ್ಟ್ರ ನೀರಾವರಿ ಮಂತ್ರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗಾಗಿ ಮಹಾರಾಷ್ಟ್ರ ರಾಜ್ಯದಿಂದ 4 ಟಿಎಂಸಿ ನೀರನ್ನು ಕೊಯ್ನಾ ಜಲಾಶಯದಿಂದ ಪಡೆದು ಅದಕ್ಕೆ ಪ್ರತಿಯಾಗಿ ಕರ್ನಾಟಕದ ಆಲಮಟ್ಟಿ ಹಿನ್ನೀರಿನಿಂದ ಮಹಾರಾಷ್ಟ್ರ ಗಡಿಭಾಗದ ಸುಮಾರು 40 ಹಳ್ಳಿಗಳಿಗೆ 4 ಟಿಎಂಸಿ ನೀರನ್ನು ನೀಡುವ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. ಕ್ರಮ ತಗೊಂಡಿದ್ವಿ. 27 ಬೋಟ್ಗಳಿದ್ದಾವೆ ನಮ್ಮ ಹತ್ರ. 27 ಬೋಟ್ಗಳಲ್ಲಿ ಜನರನ್ನ ಮತ್ತು ಜಾನುವಾರುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಸಂಕಷ್ಟ ಕಾಲದಲ್ಲಿ ಉಪಯೋಗ ಮಾಡಲಿಕ್ಕೆ ರೆಡಿ ಇಟ್ಟದ. ಅವಕ್ಕೆಲ್ಲಕ್ಕೂ ಕೂಡ ಆಪರೇಟರ್ಗಳನ್ನು ನೇಮಕ ಮಾಡಿಕೊಳ್ಬೇಕಂತ ಹೇಳಿದ್ದೀನಿ. ಅದಲ್ಲದೇ ಜನಗಳಿಗೆ ಬೇಕಾಗ್ತಕ್ಕಂಥ ಔಷಧೋಪಚಾರ ಬಗ್ಗೆನೂ ಕೂಡ ನೋಡಿದ್ವಿ. ಔಷಧ ಸ್ಟಾಕ್ ಇಡಲಿಕ್ಕೆ ಹೇಳಿದ್ವಿ. ಅದು ಅಲ್ಲದೇ ಸುಮಾರು 5 ಲಕ್ಷ ಜನರಿಗೆ ನಾವು ಪ್ರವಾಹ ಬಂತು ಅಂದರೆ, ಹೆಚ್ಚು ಪ್ರವಾಹ ಬಂದಾಗ ಸ್ಥಳಾಂತರ ಮಾಡಬೇಕಾದಂಥ ಅವಶ್ಯಕತೆ ಇರೋದರಿಂದ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ. ಕಾಳಜಿ ಕೇಂದ್ರಗಳನ್ನು ಮಾಡೋದಲ್ಲಿ ಊಟೋಪಚಾರದ ವ್ಯವಸ್ಥೆ ಆಗಬೇಕು. ಸಣ್ಣ ಮಕ್ಕಳಿಗೆ ಹಾಲು ಕೊಡಬೇಕು. ಇನ್ನಿತರ ಔಷಧ ಮತ್ತೊಂದು ವ್ಯವಸ್ಥೆಯನ್ನು ಇಡಬೇಕಂತೂ ಕೂಡ ಹೇಳಿದ್ವಿ. ಪ್ರವಾಹ ಬಂದು ಹೋದ ನಂತರ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾವೆ. ಅದರ ಟ್ರೀಟ್ಮೆಂಟ್ಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಜಿಲ್ಲಾಧಿಕಾರಿಗಳು ಈಗಾಗಲೇ
ಉಪವಿಭಾಗ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ 168 ಹಳ್ಳಿಗಳಿಗೆ ನೋಡಲ್ ಅಧಿಕಾರಿಗಳನ್ನ ನೇಮಿಸಿದ್ದಾರೆ. ಅವ್ರಿಗ್ಯಾರಿಗೂ ಕೂಡ ರಜೆ ಕೊಡಬೇಡ್ರಿ 3 ತಿಂಗಳು ಅಂತ ಹೇಳಿದ್ವಿ. ಮಳೆಗಾಲ ಮುಗುವವರೆಗೂ ಎಲ್ಲರೂ 24 ಗಂಟೆ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಬೆಳಗಾವಿಯಲ್ಲಿ ಅವರು ರಾಜ್ಯದ ಮುಂಗಾರು ಪ್ರಾರಂಭವಾಗಿದ್ದು ಸಂಭವನೀಯ ಪ್ರವಾಹಗಳನ್ನು ತಡೆಯಲು ಅಗತ್ಯ ಕ್ರಮಗಳ ಕುರಿತು ಚರ್ಚಿಸಲಾಗಿದೆ ಎಂದರು. ಕೊರೋನಾ ಸೋಂಕಿನಿಂದ ಪೋಷಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿ ತಿಂಗಳು 3,500 ರೂಪಾಯಿ ಸಹಾಯಧನ ನೀಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ನಿನ್ನೆ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಸಂಭವನೀಯ 3ನೇ ಅಲೆ ಎದುರಿಸಲು ಕೈಗೊಳ್ಳಬೇಕಿರುವ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಅವರು ಬಾಲ ಸ್ವರಾಜ್ ಪೋರ್ಟಲ್ ಮೂಲಕ ಕೊರೋನಾ ಸೋಂಕಿನಿಂದ ಪೋಷಕರನ್ನು ಕಳೆದುಕೊಂಡ ಅನಾಥರಾದ ಮಕ್ಕಳನ್ನು ಗುರುತಿಸಿ ಅವರಿಗೆ ಸಾಂತ್ವನ ಹೇಳಲಾಗುವುದು. ಅಂತವರ ಭವಿಷ್ಯಕ್ಕಾಗಿ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿದೆ. ಅವರಿಗೆ ಉಚಿತ ಶಿಕ್ಷಣ, ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಉಚಿತ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಗಳನ್ನು ವಿತರಿಸಲಾಗುವುದು. ಇಂತಹವರಲ್ಲಿ ಹೆಣ್ಣು ಮಕ್ಕಳಿಗೆ 21 ವಯಸ್ಸು ಪೂರ್ಣಗೊಂಡ ನಂತರ ಭವಿಷ್ಯಕ್ಕಾಗಿ 1 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದರು. ಸದಸ್ಯರು ಮತ್ತು ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು ನಮ್ಮ ಇಲಾಖೆ ಮುಖಾಂತರ ಇಂಥ ಮಕ್ಕಳನ್ನು ಗುರುತಿಸಿ ಅವ್ರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಈ ಬಾಲ ಸ್ವರಾಜ್ ಅಂತಕ್ಕಂಥ ಒಂದು ಪೋರ್ಟಲ್ ಬಳಿಕ ಡಿಡಿ ನ್ಯೂಸ್ನೊಂದಿಗೆ ರಾಮದಾಸ್, ದೇಶದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಆವಿಷ್ಕಾರ ಹಾಗೂ ತಂತ್ರಜ್ಞಾನಗಳನ್ನು ತಿಳಿದುಕೊಳ್ಳಲು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳ್ಳಲು ಈ ಟ್ಯಾಬ್ ಸಹಕಾರಿಯಾಗಲಿದೆ ಎಂದರು. ತನ್ನ ಕೈಯಲ್ಲೇ ಪಡ್ಕೊಳ್ಳುವಂತಹ ಒಂದು ಶಕ್ತಿ ಬರಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಟ್ಯಾಬ್ PC-ಗಳನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ರಾಜ್ಯಾದ್ಯಂತ 1,55,000 ಮಕ್ಕಳುಗಳಿಗೆ ಇದನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ನಮಗೆ ಕರೆ ಕೊಟ್ಟ ರೀತಿಯಲ್ಲಿ ನಾವು ಎಲ್ಲ ದೃಷ್ಟಿಯೊಂದು ನಾಲೆಡ್ಜನ್ನು ಬೆಳೆಸ್ಕೊಳ್ಳೋ ಮುಖಾಂತರದಲ್ಲಿ, ಸ್ಕಿಲ್ಲನ್ನು ಡೆವಲಪ್ಮೆಂಟನ್ನು ಮಾಡ್ಕೋ ಮುಖಾಂತರದಲ್ಲಿ ನಾನು ಕಾಲೇಜಿಂದ ಹೊರಗಡೆ ಬಂದಾಗ ನನ್ನ ಕೌಶಲ್ಯದ ಮೂಲಕವಾಗಿ ಸ್ವತಂತ್ರವಾಗಿ ಬದುಕ್ತೇನೆ ಅನ್ನುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕು ಅನ್ನುವಂಥ ಮನವಿ ಏನಿದೆ ಅದನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ನಾನು ಮನವಿ ಮಾಡಿದ್ದೇನೆ. ವಿದ್ಯಾರ್ಥಿ ಪವನ್ ಕುಮಾರ್, ಸರ್ಕಾರದ ಉಚಿತ ಟ್ಯಾಬ್ಗಳು ಕಲಿಕೆಗೆ ಪೂರಕವಾಗಿದೆ ಎಂದರು. ನಮ್ಮ ಮಕ್ಕಳಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಇದನ್ನು ಮಕ್ಕಳು ಉಪಯೋಗಿಸ್ಕೊತೀವಿ ಅಂತ ಹೇಳ್ತೀನಿ ನಾನು. ವಿದ್ಯಾರ್ಥಿನಿ ಪ್ರಿಯಾ, ತಮ್ಮ ಮನೆಯಲ್ಲಿ ಒಂದೇ ಸ್ಮಾರ್ಟ್ಫೋನ್ ಇತ್ತು, ಇದೀಗ ಟ್ಯಾಬ್ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಿದೆ ಎಂದರು. ಆಗ್ತಾ ಇರಲಿಲ್ಲ ಕೇಳೋಕ್ಕೆ ಇಬ್ಬರು ಪಾಠ. ಆಮೇಲೆ ನನಗೆ ಈ ಟ್ಯಾಬ್ ಕೊಡ್ತಾರಿಂದ ನೋಡೋಕ್ಕೆ ಈಸಿ ಆಗುತ್ತೆ. ಮತ್ತು ನಮಗೆ ಎಕ್ಸಾಮ್ ಪೇಪರ್ ಅದರ ಮಾಡೋ ಕ್ವಶನ್ ಪೇಪರ್ ಓದ್ಬಿಟ್ಟು ಹಿಂಗೆ ಮಾಡಿದ್ರೆ ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಭಾರತೀಯ ರೈಲ್ವೆ ರಾಜ್ಯಕ್ಕೆ ನಿನ್ನೆ 34ನೇ ಆಕ್ಸಿಜನ್ ಎಕ್ಸ್‌ಪ್ರೆಸ್ ರೈಲಿನ ಮೂಲಕ 97 ಟನ್ ಆಮ್ಲಜನಕ ಹೊತ್ತು ತಂದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ರೈಲು ನಿಲ್ದಾಣಕ್ಕೆ 6 ಕ್ರಯೋಜೆನಿಕ್ ಕಂಟೈನರ್ಗಳ ಮೂಲಕ ದ್ರವೀಕೃತ ವೈದ್ಯಕೀಯ ಆಮ್ಲಜನಕವನ್ನು ಪೂರೈಸಿದೆ. ಗುಜರಾತ್ನ ಜಾಮ್ನಗರದಿಂದ ಬುಧವಾರ ಬೆಳಗ್ಗೆ ಈ ರೈಲು ಪ್ರಯಾಣ ಬೆಳೆಸಿತ್ತು. ರಾಜ್ಯಕ್ಕೆ ಈ ತನಕ 4,623.31 ಟನ್ ಆಮ್ಲಜನಕ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಪೂರೈಸಿದೆ. ದೇಶದ 15 ರಾಜ್ಯಗಳಿಗೆ ಈವರೆಗೆ 448 ಆಕ್ಸಿಜನ್ ಎಕ್ಸ್‌ಪ್ರೆಸ್ಗಳ ಮೂಲಕ 1,854 ಟ್ಯಾಂಕರ್ಗಳ ಮೂಲಕ 32,464 ಟನ್ ಆಮ್ಲಜನಕ ವಿತರಿಸಿದೆ. ರಾಜ್ಯದಲ್ಲಿ ಹೊಸದಾಗಿ 4,436 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 28,19,465ಕ್ಕೆ ಏರಿಕೆಯಾಗಿದೆ. 6,455 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 26,68,705ಕ್ಕೆ ತಲುಪಿದೆ. ನಿನ್ನೆ 123 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 34,287ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,16,450 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ
8 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,08,104ಕ್ಕೆ ಏರಿಕೆಯಾಗಿದೆ. 1,071 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 11,23,323 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 69,257 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 24 ಮಂದಿ ಮೃತಪಟ್ಟಿದ್ದು ಇದುವರೆಗೂ ಒಟ್ಟು 15,523 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 54,069 ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 3,82,778ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 68,885 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,90,63,740ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 96.61ಕ್ಕೆ ಏರಿಕೆಯಾಗಿದೆ. ಒಟ್ಟು 6,27,057 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 2.08ರಷ್ಟಿದೆ. 1,321 ಸೋಂಕಿತರು ಮೃತಪಟ್ಟಿದ್ದು ಈವರೆಗೆ ಒಟ್ಟು 3,91,981 ಮಂದಿ ಸಾವಿಗೀಡಾಗಿದ್ದಾರೆ. ಇದು 1.30ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 30,16,26,028 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 64,89,599 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷೆ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 39,78,32,667 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 18,59,469 ಮಂದಿಯ ಮಾದರಿ ಪರೀಕ್ಷೆ ಮಾಡಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಹಾಸನ ಜಿಲ್ಲೆಯಲ್ಲಿ ಲಸಿಕಾ ಅಭಿಯಾನದ ಜೊತೆಯಲ್ಲಿ ಕಟ್ಟುನಿಟ್ಟಾಗಿ ಕೊರೋನಾ ಸೋಂಕು ನಿಯಂತ್ರಿಸಲಾಗುತ್ತಿದ್ದು ಇದರ ಫಲವಾಗಿ ಸೋಂಕು ಪ್ರಕರಣಗಳು ತಗ್ಗಿವೆ. ಬೇಲೂರು ತಾಲೂಕಿನ ಅಡಗೂರು ಗ್ರಾಮದಲ್ಲಿ ಎಲ್ಲ ವಿಶೇಷ ಚೇತನರು ಹಾಗೂ 45 ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಜೊತೆಗೆ ಕೊರೋನಾ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡು ಕೊರೋನಾ ಮುಕ್ತಗೊಳಿಸಲಾಗಿದೆ. ಅಲ್ಲಿ ಒಂದು ಹುಡುಗಿ ಕುಂತ್ಕೊಂಡಿತ್ತು ಡ್ರೆಸ್ ಸೋಂಕಿನಿಂದ ಗುಣಮುಖರಾದ 85 ವರ್ಷದ ಪಂಕಜಮ್ಮ ತಮಗೆ ಕೊರೋನಾ ಸೋಂಕು ದೃಢಪಟ್ಟ ಬಳಿಕ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಮನೆಯಲ್ಲೇ ಚಿಕಿತ್ಸೆ ಪಡೆದು ಗುಣಮುಖನಾಗಿದ್ದಾನೆ. ಸೋಂಕು ಕುರಿತು ಭಯಭೀತರಾಗದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಸೋಂಕಿನಿಂದ ದೂರ ಉಳಿಯಬಹುದು ಎಂದರು. ಬಿಸಿ ಮಾಡಿಕೊಡೋರು ಬಿಸಿನೀರು ಕುಡಿಯುವೆ, ತಣ್ಣೀರಿನ ಕುಡಿ, ಇವತ್ತು ಬಿಸಿನೀರೇ ಕುಡಿಯೋದು, ತಣ್ಣೀರು ಕುಡಿಯಲ್ಲ ನಾವು. ಕತೆ ಪುಸ್ತಕಗಳು ಓದುವೆ, ಚೆನ್ನಾಗಿ ನಿದ್ದೆ ಬಂದಾಗ ನಿದ್ದೆ ಮಾಡುವೆ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡೋರು ತಿನ್ನು. ಅಲ್ಲಿ ಇದ್ದ ಡಾಕ್ಟ್ರು ಅತುಲ್ ಜೈನ್ ತಮ್ಮ ತಾಯಿಗೆ ಸೋಂಕು ತಗುಲಿದ ತಕ್ಷಣ ವೈದ್ಯರ ಸಲಹೆಯಂತೆ ಮನೆಯಲ್ಲಿಯೇ ಪ್ರತ್ಯೇಕವಾಗಿರಿಸಿ ಆರೋಗ್ಯ ಮಾಡಿದೆವು ಎಂದರು. 4 ದಿನ ಹೋಮ್ ಕ್ವಾರಂಟೈನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಟ್ಯಾಬ್ಲೆಟ್ಸು ಮತ್ತು ಏನೇನು ಇದು ಮಾಡಬೇಕು ಅದನ್ನೆಲ್ಲ ಪ್ರಿಕಾಷನ್ಸ್ ಎಲ್ಲ ಅವರು ಹೇಳಿ ಕಳಿಸಿದ್ರು. ಅದರಂತೆ ನಾವು 14 ದಿನ ಅವ್ರನ್ನ ತುಂಬ ಕೇರಾಗಿ ನೋಡ್ಕೊಂಡ್ವಿ. ಆದರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಕೊರೋನಾ ಯಾರು ಭಯಪಡ ಅಂತದಲ್ಲ. ಅವರು ಸಾಮಾಜಿಕ ಅಂತರನ್ನ ಕಾಪಾಡ. ಅಡಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣಪ್ಪ ಪೂಜಾರಿ ಆರಂಭದಲ್ಲಿ ಗ್ರಾಮದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿತ್ತು. ಬಳಿಕ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿಕೊಂಡು ಸೋಂಕು ಕುರಿತು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದರು. ಅದರಲ್ಲಿ ಎಲ್ಲರನ್ನ ನಾವು ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಯಾರಿಗೆ ಪಾಸಿಟಿವ್ ಅಂತೇಳಿ ಕಂಡು ಬಂತ ಅಂಥವ್ರನ್ನ ನಾವು ಕೂಡಲೇ ಕೋವಿಡ್ ಕೇರ್ ಸೆಂಟರ್ ಅಂತೇಳಿ ಹಗರೆಯಲ್ಲಿ ನಾವು ಹಗರೆ ಮತ್ತು ಹಳೆಬೀಡಲ್ಲಿ ಮಾಡಿದ್ವಿ. ಅವ್ರಿಗೆ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಹಗರೆ ಮತ್ತು ಹಳೆಬೀಡು 2 ಕಡೆನೂ ಮತ್ತು ಬೇಲೂರು ಕೂಡ 3 ಕಡೆಗೂ ಶಿಫ್ಟ್ ಮಾಡಿಸ್ಬಿಟ್ಟು ನಮ್ಮಲ್ಲಿ ಯಾರು ಒಬ್ಬರು ಪಾಸಿಟಿವ್ ಅವರು ನಮ್ಮಲ್ಲಿ ಇರದಂಗೆ ನೋಡಿಕೊಂಡು ಬಾಕಿಯವ್ರನ್ನ ಎಲ್ಲ ಜಾಗೃತಿಯಲ್ಲಿ ನೋಡಿಕೊಂಡು ಈಗ 0 ಇದೆ ನಮ್ಮ.
ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಹಠಾತ್ ಏರಿದ ಪರಿಣಾಮವಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ದರದಲ್ಲಿ ಏರಿಕೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ದೇಶ ತಾನು ಬಳಸುವ 80% ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ. ಇದರಿಂದಾಗಿ ಇಂಧನ ದರದಲ್ಲಿ ಹೆಚ್ಚಳವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇಂಧನದ ಮೇಲೆ ವಿಧಿಸಿರುವ ತೆರಿಗೆಯ ಹಣವನ್ನು ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ, ಯುವಕರಿಗೆ ಉದ್ಯೋಗ ಒದಗಿಸಲು ಮತ್ತು ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಬಳಸಲಾಗುತ್ತಿದೆ ಎಂದು ಅವರು ಸ್ಪಷ್ಟನೆ ನೀಡಿದರು. ಇಂದು ಪೆಟ್ರೋಲಿಯಂ ಉತ್ಪನ್ನಗಳ ದರ ಏರಿಕೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರದ ನೀತಿಗಳು ಕಾರಣವಾಗಿವೆ. 2014ಕ್ಕೆ ಮೊದಲು ಯುಪಿಎ ಸರ್ಕಾರ ತೈಲ ಬಾಂಡ್ಗಳ ಮೇಲೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಹೊರೆಯನ್ನು ಬಿಟ್ಟು ಹೋಗಿತ್ತು. ಈಗ ಅಸಲು ಮತ್ತು ಬಡ್ಡಿಯನ್ನು ತೀರಿಸಲಾಗುತ್ತಿದ್ದು, ಅದು ಕೂಡ ಪೆಟ್ರೋಲಿಯಂ ಉತ್ಪನ್ನ ದರ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು. कांग्रेस 2014 के पहले हमारे ऊपर लाखों करोड़ों रुपया बकाया छोड़ के गया तेल बॉन्ड को लेके, जिसके कारण उसकी इंटरेस्ट और उसकी प्रिंसिपल दोनों की काम हमको अभी चुकता करना पड़ रहा है. वो भी ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 181 ಅಂಕಗಳ ಏರಿಕೆಯೊಂದಿಗೆ 52,487ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 43 ಅಂಕಗಳ ಏರಿಕೆಯೊಂದಿಗೆ 15,730ರಲ್ಲಿತ್ತು. ಸೌತಾಂಪ್ಟನ್ನಲ್ಲಿ ಕಳೆದ ರಾತ್ರಿ ಮುಕ್ತಾಯಗೊಂಡ ಮೊದಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ 8 ವಿಕೆಟ್ಗಳ ಜಯ ಗಳಿಸಿದೆ. ಈ ಮೂಲಕ ನ್ಯೂಜಿಲೆಂಡ್ ಟೆಸ್ಟ್ ಕ್ರಿಕೆಟ್ನ ಮೊದಲ ವಿಶ್ವಕಪ್ನಲ್ಲಿ ಜಯ ಗಳಿಸಿದ್ದು, ಭಾರತ ರನ್ಅಪ್ಗೆ ತೃಪ್ತಿಪಟ್ಟುಕೊಳ್ಳುವಂತಾಗಿದೆ. ಗೆಲುವಿಗೆ 53 ಓವರ್ಗಳಲ್ಲಿ 139 ರನ್ಗಳ ಗುರಿ ಬೆನ್ನಟ್ಟಿದ ನ್ಯೂಜಿಲೆಂಡ್ ಇನ್ನೂ 7 ಓವರ್ಗಳು ಇರುವಂತೆಯೇ 2 ವಿಕೆಟ್ ನಷ್ಟಕ್ಕೆ 140 ರನ್ ಗಳಿಸಿ ಗೆಲುವು ಸಾಧಿಸಿತು. ನ್ಯೂಜಿಲೆಂಡ್ ಪರ ನಾಯಕ ವಿಲಿಯಮ್ಸನ್ ಅಜೇಯ 52 ರನ್ ಗಳಿಸಿದರು ಮತ್ತು ಟೇಲರ್ 47 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಭಾರತದ ಸ್ಪಿನ್ನರ್ ಅಶ್ವಿನ್ 2 ವಿಕೆಟ್ ಗಳಿಸಿದರು. ಇದಕ್ಕೂ ಮುನ್ನ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಆಲ್ಔಟ್ ಆಯಿತು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮರಳಿ ಕಾಲೇಜಿಗೆ ಪದವಿ ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಕ್ಯಾಂಪಸ್ನಲ್ಲೇ ಲಸಿಕೆ ಅಭಿಯಾನಕ್ಕೆ ಸರ್ಕಾರ ಸೂಚನೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎಸ್ಒಪಿ ಬಿಡುಗಡೆ. ಶಿಕ್ಷಕರು ಸೇರಿದಂತೆ ಪ್ರಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿರುವ ಸಿಬ್ಬಂದಿ ಲಸಿಕೆ ಪಡೆದಿರಬೇಕು. 1.55 ಲಕ್ಷ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಉಚಿತ ವಿತರಣೆ. ಸಾಂಕೇತಿಕವಾಗಿ ಸಿಎಂ ಬಿಎಸ್ವೈ ಚಾಲನೆ. ನ್ಯೂಜಿಲೆಂಡ್ ಟೆಸ್ಟ್ ವಿಶ್ವ ಚಾಂಪಿಯನ್, ಭಾರತದ ಕನಸಿಗೆ ಮುಳ್ಳಾದ ಬ್ಯಾಟಿಂಗ್ ವೈಫಲ್ಯ. 21 ವರ್ಷಗಳ ಬಳಿಕ ಐಸಿಸಿ ಟ್ರೋಫಿ ಗೆದ್ದ ಕಿವೀಸ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆ. 2 ದಿನದಲ್ಲಿ ಬಿಎಂಟಿಸಿಗೆ 1.36 ಕೋಟಿ ರೂಪಾಯಿ ಆದಾಯ ಸಂಗ್ರಹ. ಇಂದಿರಾ ಕ್ಯಾಂಟೀನ್ ಊಟ ಮುಂದುವರಿಸಿ. ಲಾಕ್ಡೌನ್ ತೆರವಾಗುತ್ತಿದ್ದಂತೆಯೇ ಇಂದಿರಾ ಕ್ಯಾಂಟೀನ್ ಸ್ಥಗಿತ. ಬಡವರ ಸ್ಥಿತಿ ಸುಧಾರಿಸಲು ಸಮಯ ಬೇಕು. ನಿತ್ಯ ಲಕ್ಷಾಂತರ ಕಾರ್ಮಿಕರ ಹಾಗೂ ಬಡವರ ಹಸಿವಿನ ಆಧಾರ. ಕಲ್ಯಾಣವಿಲ್ಲದೆ ಮಂಟಪಗಳು ಕಂಗಾಲು. ಅಡ್ವಾನ್ಸ್ ಹಣ ವಾಪಸ್ ಪಡೆಯುತ್ತಿರುವ ಗ್ರಾಹಕರು. ನಿರ್ವಹಣೆಗೆ ಮಾಲೀಕರ ಪರದಾಟ. ಸೀಮಿತ ಸಂಖ್ಯೆಯ ಜನರಿರುವ ಸಮಾರಂಭಕ್ಕೆ ಅನುಮತಿ ನೀಡಲು ಮನವಿ. ಸೋಂಕಿತರು ಹೋಮ್ ಐಸೋಲೇಷನ್ ಬಗ್ಗೆ ಇನ್ನು ಮುಂದೆ ಬಿಬಿಎಂಪಿ ನಿರ್ಧಾರ. ಕೋವಿಡ್ ಪೀಡಿತರ ಮನೆ ಆರೋಗ್ಯ ಪರಿಸ್ಥಿತಿ ಆಧರಿಸಿ ವೈದ್ಯರ ತೀರ್ಮಾನ. ಮನೆ ವಾಸದಲ್ಲಿರುವ ಸೋಂಕಿತರ ಭೇಟಿಗೆ ಬರಲಿದ್ದಾರೆ ಸಂಚಾರಿ ವೈದ್ಯರು. ಡೆಲ್ಟಾ ಗಂಡಾಂತರ. ಮೈಸೂರು, ಬೆಂಗಳೂರಿನಲ್ಲಿ 2 ಕೇಸು. 4 ರಾಜ್ಯಗಳ 40 ಜನರಲ್ಲಿ ಸೋಂಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶು ಸಂಪತ್ತು ರಕ್ಷಣೆಗೆ ದೇಶದಲ್ಲಿಯೇ ಮೊದಲ ಸುಸಜ್ಜಿತ ಪ್ರಾಣಿ ಕಲ್ಯಾಣ ಸಹಾಯವಾಣಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ನೆನೆಗುದಿಗೆ ಬಿದ್ದಿರುವ ಇನಾಂ ಜಮೀನು ಮಂಜೂರಾತಿಗಾಗಿ ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ. ಸಚಿವ ಆರ್ ಅಶೋಕ. ಆಟಿಕೆ ಕ್ಷೇತ್ರದ ಬದಲಾವಣೆಗಾಗಿ ಆಯೋಜಿಸಿರುವ ಟಾಯ್ಕಥಾನ್ 2021ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ.
ಚೊಚ್ಚಲ ವಿಶ್ವಕಪ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ವಿರುದ್ಧ 8 ವಿಕೆಟ್ಗಳ ಅಂತರದಲ್ಲಿ ಗೆದ್ದ ನ್ಯೂಜಿಲೆಂಡ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.